ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಬಹಳ ವಿಶೇಷವಾಗಿರುವಂತಹ ಫೆಬ್ರವರಿ 12ನೇ ತಾರೀಕು ಬುಧವಾರ ಬಂದಿರುವಂತಹ ಭಯಂಕರವಾದ ಭರತ ಹುಣ್ಣಿಮೆ. ಈ ಹುಣ್ಣಿಮೆಯ ದಿನ ಯಾರು ಈ ₹1 ನಾಣ್ಯದಿಂದ ಚಿಕ್ಕ ಪರಿಹಾರವನ್ನು ಮಾಡ್ತಾರೋ ಅವರಿಗೆ ವರ್ಷ ಪೂರ್ತಿ ಹಣ ಆಯಸ್ಕಾಂತದ ಹಾಗೆ ಬರ್ತಾನೆ ಇರುತ್ತೆ. ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ, ನೋವುಗಳಿಂದ ನೊಂದು ಬೆಂದು ಹೋಗಿದ್ದರೆ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಕಷ್ಟ ಅಂದರೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಆಗಿರುವಂತಹ ಸಮಸ್ಯೆ ಹಾಗೂ ಆರೋಗ್ಯದ ಸಮಸ್ಯೆನೇ ಆಗಿರಬಹುದು, ಮತ್ತು ಅಕ್ಕಪಕ್ಕದವರಿಂದ ಆಗುವಂತಹ ಸಮಸ್ಯೆ, ಇಲ್ಲ ಕುಟುಂಬದಲ್ಲಿರುವ ಸಮಸ್ಯೆಗಳು, ಮಕ್ಕಳು ಮಾತು ಕೇಳದೇ ಇರುವಂಥದ್ದು, ಈ ಥರ ನಾನಾ ರೀತಿಯ ಸಮಸ್ಯೆಗಳನ್ನು ನಾವು ಪ್ರತಿನಿತ್ಯ ಅನುಭವಿಸುತ್ತಾ ಇರುತ್ತೇವೆ. ಈ ಥರ ಸಮಸ್ಯೆಗಳನ್ನು ಹೇಗೆ ದೂರ ಮಾಡಿಕೊಳ್ಳುವುದು, ಈ ರೀತಿ ಸಮಸ್ಯೆಗಳಿಂದ ನಾವು ಯಾವಾಗ ಹೊರಗೆ ಬರುವುದು, ಸಮಸ್ಯೆಗಳಿಗೆ ಪರಿಹಾರನೇ ಇಲ್ವಾ ಅಂತ ಗೊಂದಲದಲ್ಲಿ ಇರುತ್ತೇವೆ. ಜ್ಯೋತಿಷಶಾಸ್ತ್ರದ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸಿರುವಂತಹ ಈ ಒಂದು ಪರಿಹಾರವನ್ನು ಮಾಡಿಕೊಂಡಿದ್ದ ಆದಲ್ಲಿ ನಿಮ್ಮ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕಾಲಕ್ರಮೇಣ ದೂರ ಆಗುತ್ತಾನೆ ಹೋಗುತ್ತೆ. ಜೊತೆಗೆ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು, ಅಭಿವೃದ್ಧಿಯನ್ನು ಕೂಡ ಹೊಂದಬಹುದು, ಮತ್ತು ಎಲ್ಲ ರೀತಿಯ ಶುಭ ಫಲಗಳು ಸಿಗುತ್ತಾ ಹೋಗುತ್ತೆ. ಹಾಗಾಗಿ ಅತ್ಯಂತ ಸುಲಭವಾಗಿ ಹುಣ್ಣಿಮೆಯ ದಿನ ಮಾಡುವಂತಹ ಈ ಒಂದು ಪರಿಹಾರ, ಇದನ್ನು ಭರತ ಹುಣ್ಣಿಮೆಯ ದಿನ ಬುಧವಾರ ರಾತ್ರಿ ಮಲಗುವ ಮೊದಲು ಈ ಚಿಕ್ಕದಾದ ಸುಲಭವಾದ ಪರಿಹಾರವನ್ನು ಮಾಡ್ಕೋಬೇಕು. ಕೇವಲ ₹1 ನಾಣ್ಯದಿಂದ ಪ್ರತಿಯೊಬ್ಬರು ಕೂಡ ಮಾಡಿಕೊಳ್ಳಬಹುದು. ಈ ಪರಿಹಾರಕ್ಕೆ ತುಂಬ ಮಹತ್ವವಾದ ಸ್ಥಾನವಿದೆ. ಸಿದ್ಧಿಶಾಸ್ತ್ರದ ಪ್ರಕಾರ ಜನರು ಈ ತಂತ್ರವನ್ನು ತಿಳಿದುಕೊಂಡು ಮಾಡಿ ಸಾಕಷ್ಟು ಪ್ರಯೋಜನವನ್ನು ಪಡೆದುಕೊಂಡು ನಂತರ ಪ್ರಗತಿಯನ್ನು ಕಂಡುಕೊಂಡಿದ್ದಾರೆ. ತಲತಲಾಂತರದಿಂದ ಬಂದಿರುವಂತಹ ಈ ಒಂದು ತಂತ್ರವನ್ನು ನೀವೇನಾದರೂ ಮಾಡಿದ್ದೇ ಆದರೆ ನಿಮ್ಮ ಅದೃಷ್ಟವೇ ಬದಲಾಗಿ ಕೋಟ್ಯಾಧಿಪತಿ ಆಗಬಹುದು. ಪೂರ್ವಿಕರು ಸಾಕಷ್ಟು ಜನ ಈ ತಂತ್ರವನ್ನು ಮಾಡಿ ಪ್ರಯೋಜನವನ್ನು ಪಡೆದು ಅನಂತರ ಸಿದ್ಧಿಶಾಸ್ತ್ರದಲ್ಲಿ ತಂತ್ರವನ್ನು ತಿಳಿಸಿಕೊಟ್ಟಿದ್ದಾರೆ. ಈ ತಂತ್ರದಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು, ಮನೆಗೆ ಏಳಿಗೆ ಆಗಬೇಕು, ಧನಾಗಮನವಾಗಬೇಕು, ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಬೇಕು, ಆರೋಗ್ಯ ಸಮಸ್ಯೆ ದೂರವಾಗಬೇಕು ಅಂದರೆ ಈ ತಂತ್ರ ಬಹಳ ಶಕ್ತಿ ಮತ್ತು ಮಹತ್ವವನ್ನು ಹೊಂದಿದೆ. ಇದು ನಿಮಗೆ ಒಂದು ಒಳ್ಳೆಯ ಉಪಯೋಗವನ್ನು ತಂದುಕೊಡುತ್ತದೆ. ಈ ತಂತ್ರವನ್ನು ತಿಳಿಯುವುದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಎಂದರೆ ಓಂ ನಮೋ ಲಕ್ಷ್ಮೀದೇವಿ ನಮಃ ಎಂದು ಕೂಡ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಈ ಒಂದು ವಿಶೇಷವಾದ ಹುಣ್ಣಿಮೆಯ ದಿನ ವಿಶೇಷವಾದ ಕೆಲವೊಂದಿಷ್ಟು ತಂತ್ರವನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಸಕಲ ಸಂಕಷ್ಟಗಳು ದೂರವಾಗುತ್ತದೆ. ಅದೇ ರೀತಿಯಾಗಿ ದಿನದಿಂದ ದಿನಕ್ಕೆ ಸಮಸ್ಯೆಗಳು ದೂರವಾಗುತ್ತಾ ಹೋಗುತ್ತದೆ. ಅದೇ ರೀತಿಯಾಗಿ ಮನೆಯ ಮೇಲೆ ಯಾರದ್ದಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತಿರೋದಿಲ್ಲ, ಹಣಕಾಸಿನ ಸಮಸ್ಯೆ ತುಂಬ ಆಗ್ತಿರುತ್ತೆ, ಮನೆಯಲ್ಲಿ ಯಾರೂ ಮಾತು ಕೇಳೋದಿಲ್ಲ, ಏನು ಮಾಡಬೇಕು ಅಂತ ಈ ರೀತಿಯಾಗಿ ಗೊಂದಲದಲ್ಲಿ ಇದ್ದರೆ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಎಲ್ಲ ರೀತಿಯ ಸಮಸ್ಯೆ ದೂರವಾಗುತ್ತೆ. ಈ ಒಂದು ಪರಿಹಾರವನ್ನು ಹುಣ್ಣಿಮೆ ದಿನ ಮಾತ್ರ ಮಾಡಿಕೊಳ್ಬೇಕು, ಯಾವ ಹುಣ್ಣಿಮೆ ಆದರೂ ಪರವಾಗಿಲ್ಲ. ಈ ಒಂದು ವಿಶೇಷವಾದ ಭರತ ಹುಣ್ಣಿಮೆ ಮಾಘ ಮಾಸದ ಕುಂಭಮೇಳ ಸಮಯದಲ್ಲಿ ಬಂದಿರುವುದರಿಂದ ಈ ಒಂದು ಹುಣ್ಣಿಮೆ ಬಹಳಷ್ಟು ಶಕ್ತಿಯುತವಾಗಿದೆ. ಈ ಹುಣ್ಣಿಮೆಯ ದಿನ ಈ ಒಂದು ಪರಿಹಾರವನ್ನು ನೀವು ಮಾಡುವುದರಿಂದ ಎಲ್ಲ ರೀತಿಯ ಸಮಸ್ಯೆಗಳು ಬೇಗ ಪರಿಹಾರ ಆಗುತ್ತೆ ಅಂತಲೇ ಹೇಳಬಹುದು. ಮನೆಯಲ್ಲಿ ಹೆಣ್ಣು ಮಕ್ಕಳು ಮಾಡ್ಬೋದು ಅಥವಾ ಗಂಡು ಮಕ್ಕಳಾದರೂ ಮಾಡ್ಬೋದು, ಪ್ರತಿಯೊಬ್ಬರು ಕೂಡ ಮಾಡಿಕೊಳ್ಬಹುದು. ಮನೆಯಲ್ಲಿ ಇರುವಂತಹ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ. ನಿಮ್ಮ ಮನೇಲಿ ನಿಮ್ಮ ಗಂಡ ನೀವು ಹೇಳಿದ ಮಾತು ಕೇಳಲ್ಲ, ಮಕ್ಕಳು ಮಾತು ಕೇಳಲ್ಲ, ಮನೆಯಲ್ಲಿ ಸಂಸಾರ ಸರಿಯಾಗಿಲ್ಲ, ಸುಖ ಅನ್ನೋದೇ ನಾವು ಕಾಣ್ತಾ ಇಲ್ಲ, ಈ ರೀತಿಯ ಹಲವಾರು ಸಮಸ್ಯೆಗಳು ನಿಮ್ಮ ಹತ್ರ ಇದ್ದರೆ, ಅತ್ತೆ ಮಾವನ ಕಾಟದಿಂದ ಬೇಸತ್ತು ಹೋಗಿದ್ರೆ ಈ ಒಂದು ಪರಿಹಾರ ತಂತ್ರವನ್ನು ನೀವು ಮಾಡಿ ಮನೆಯಲ್ಲಿ ಇರುವಂತಹ ಎಲ್ಲ ಕಿರಿಕಿರಿ ದೂರ ಆಗುತ್ತೆ. ಮತ್ತು ವ್ಯಾಪಾರದಲ್ಲಿ ವೃದ್ಧಿ ಆಗ್ತಾ ಇಲ್ಲ ಅನ್ನೋರು ಕೂಡ ಈ ಒಂದು ಪರಿಹಾರವನ್ನು ಮಾಡಬಹುದು. ಈ ಒಂದು ಪರಿಹಾರವನ್ನು ಒಂದು ಸಂಕಲ್ಪದ ರೀತಿ ಮಾಡಿಕೊಳ್ಬೇಕಾಗುತ್ತೆ. ಮತ್ತು ನೀವು ನಿಮ್ಮ ಕೆಲಸಗಳನ್ನು ಮುಗಿಸಿ ಇನ್ನೇನು ಮಲಗ್ತಾ ಇದ್ದೀರಾ ಅನ್ನುವಾಗ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ. ಇದನ್ನು ಹಗಲು ಹೊತ್ತು ಮಾಡುವಂತಿಲ್ಲ. ಈ ಒಂದು ತಂತ್ರವನ್ನು ರಾತ್ರಿ ಸಮಯದಲ್ಲೇ ಮಾಡಿಕೊಳ್ಬೇಕಾಗುತ್ತೆ. ಹುಣ್ಣಿಮೆಯ ರಾತ್ರಿ ಸಮಯದಲ್ಲಿ ಮಾಡುವಂತಹ ಪರಿಹಾರಗಳು ನಮಗೆ ಬಹಳಷ್ಟು ಪ್ರಯೋಜನವನ್ನು ಹಾಗೂ ಶುಭ ಫಲಗಳನ್ನು ಕೊಡುತ್ತದೆ. ಹಾಗೆ ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟಶಕ್ತಿಗಳನ್ನು ಹೊರ ದೇವತೆಗಳು ಲಕ್ಷ್ಮೀ ದೇವಿ ಕೂಡ ಹುಣ್ಣಿಮೆ ದಿನ ಈ ಒಂದು ಪ್ರಪಂಚದಲ್ಲಿ ಸಂಚಾರವನ್ನು ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಅದರಿಂದಾಗಿ ಹುಣ್ಣಿಮೆ ದಿನ ಯಾರು ಈ ಒಂದು ವಿಶೇಷವಾದ ಪರಿಹಾರವನ್ನು ಮಾಡಿಕೊಳ್ತಾರೋ ಅವರ ಕಷ್ಟಗಳು ನಿವಾರಣೆ ಆಗುತ್ತದೆ. ಈ ರಾತ್ರಿಯ
ಬೆಳಗ್ಗೆ ಸಮಯದಲ್ಲಿ ಒಂದು ಪ್ರಶಾಂತತೆಯಿಂದ ಈ ₹1 ಕಾಯಿನಿಂದ ನೀವು ಸಂಕಲ್ಪವನ್ನು ಮಾಡಿದ್ದೇ ಆದಲ್ಲಿ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ. ನೀವು ಯಾವ ರೀತಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತಂದರೆ, ರಾತ್ರಿ ಮನೆಯಲ್ಲಿರುವ ಎಲ್ಲ ವ್ಯಕ್ತಿಗಳದ್ದು ಊಟ ಆದ ನಂತರ ₹1 ಕಾಯಿನನ್ನು ನೀವು ಸಂಕಲ್ಪ ಮಾಡಿಕೊಂಡು ಇನ್ನೇನು ಮಲಗ್ತಾ ಇದ್ದೀರಾ ಅಂತ ಅನ್ನುವಾಗ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಮಂಚದ ಕೆಳಗೆ ಈ ಒಂದು ಪರಿಹಾರವನ್ನು ಮಾಡಿ ಇಡಬಹುದು. ಇಲ್ಲಾಂದರೆ ತಲೆದಿಂಬಿನ ಮೇಲಾದರೂ ಮಾಡಿ ಈ ಒಂದು ಪರಿಹಾರನ ಮಾಡ್ಕೊಳ್ಬಹುದು. ಆದರೆ ಯಾವುದೇ ಕಾರಣಕ್ಕೂ ಬೀಳಿಸುವಂಥದ್ದು, ಚೆಲ್ಲುವಂಥದ್ದು ಅಥವಾ ಒಡೆದು ಹಾಕುವಂಥದ್ದು ಆ ರೀತಿಯಾಗಿ ಮಾಡಬಾರ್ದು. ಏಕೆಂದರೆ ಇದರ ಜೊತೆಗೆ ನೀರನ್ನು ಕೂಡ ಬಳಸ್ತಾ ಇದ್ದೀರಾ. ಈ ಒಂದು ಪರಿಹಾರ ಯಾವ ರೀತಿ ಮಾಡಬೇಕು ಅಂದರೆ, ಒಂದು ಗಾಜಿನ ಗ್ಲಾಸಲ್ಲಿ ನೀರನ್ನು ತೆಗೆದುಕೊಳ್ಬೇಕು. ಗಾಜು ನಿಮಗೆಲ್ಲ ತಿಳಿದಿರುವ ರೀತಿಯಾಗಿ ಶಾಸ್ತ್ರದಲ್ಲಿ ಗೊತ್ತೇ ಇದೆ, ಗಾಜು ಕುಜಕಾರಕ ಹಾಗೂ ರಾಹುಕಾರಕವಾಗಿರುತ್ತೆ. ಗಾಜನ್ನು ನೀವು ತೆಗೆದುಕೊಂಡಾಗ ಅದರಲ್ಲಿ ನೀರನ್ನು ಹಾಕಬೇಕಾಗುತ್ತದೆ. ನೀರನ್ನು ತುಂಬಿಸಿಕೊಂಡ ನಂತರ ಇನ್ನೇನು ಮಲಗುತ್ತಿದ್ದೀರಾ ಅನ್ನುವಷ್ಟರಲ್ಲಿ ನಿಮ್ಮ ಕಷ್ಟಗಳನ್ನು, ನಿಮ್ಮ ನಷ್ಟಗಳನ್ನು, ನಿಮಗೆ ಏನು ಆಗಬೇಕು, ನಿಮ್ಮ ತೊಂದರೆಗಳು ಯಾವ ರೀತಿ ದೂರ ಆಗಬೇಕು ಅದನ್ನೆಲ್ಲ ಮನಸ್ಸಲ್ಲಿ ನೆನೆಸ್ಕೊಂಡು ನಿಮ್ಮ ಭವಿಷ್ಯ ಇದೇ ರೀತಿಯಾಗಿರಬೇಕು, ನಾವು ಮನೆ ಕಟ್ಟಬೇಕು, ದೊಡ್ಡ ದೊಡ್ಡ ಸ್ಕೂಲಲ್ಲಿ ನಮ್ಮ ಮಕ್ಕಳನ್ನ ಓದಿಸ್ಬೇಕು, ನಾವು ಶ್ರೀಮಂತರಾಗಬೇಕು, ನಮ್ಮ ಕಷ್ಟಗಳೆಲ್ಲ ದೂರ ಆಗಬೇಕು ಅಂತ ಆ ₹1 ಕಾಯಿನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ನಂತರ ನಿಮ್ಮ ಆಸೆ ಆಕಾಂಕ್ಷೆ ಎಲ್ಲ ಈಡೇರಬೇಕು ಅಂತ ಹೇಳ್ಕೊಂಡು ಆ ₹1 ಕಾಯಿನನ್ನು ನೀವು ಆ ಒಂದು ನೀರಿನ ಒಳಗೆ ಹಾಕಬೇಕಾ. ನಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ಎಂಬ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ನಂತರ ಇನ್ನೇನು ಮಲಗುವಾಗ ನೀವು ಆ ನೀರಿನ ಗ್ಲಾಸ್ನಲ್ಲಿ ₹1 ಕಾಯಿನ ಹಾಕಿದ ಮೇಲೆ ಅದನ್ನು ನಿಮ್ಮ ತಲೆದಿಂಬಿನ ಹಿಂದೆ ಅಥವಾ ಮಂಚದ ಕೆಳಗೆ ಇಟ್ಟು ಮಲ್ಕೊಳ್ಬಹುದು. ನಂತರ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಆ ನೀರನ್ನು ತೆಗೆದುಕೊಂಡು ಹೋಗು ಹಸಿರು ಗಿಡದ ಮೇಲೆ ಚೆಲ್ಲಬೇಕು. ಆ ₹1 ಕಾಯಿನ್ನ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬಹುದು. ಮತ್ತು ಆ ₹1 ಕಾಯಿನಿಂದ ನೀವು ₹10 ನೋಟ್ಗೆ ಅಥವಾ ₹20 ನೋಟ್ಗೆ ಮುಟ್ಟಿಸಿ ಅದರಿಂದ ಬರುವಂತಹ ಒಂದು ತಿಂಡಿ ತಿನಿಸನ್ನ ಯಾರಿಗಾದರೂ ಬಡವರಿಗೆ ದಾನ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಮಾಡಿದರೆ ನಿಮ್ಮ ಕಷ್ಟಗಳು ಈ ಒಂದು ಹುಣ್ಣಿಮೆಯಿಂದನೇ ಪರಿಹಾರ ಆಗುತ್ತೆ. ಈ ಒಂದು ತಂತ್ರವನ್ನು ಒಂದು 5 ವಾರ ಹುಣ್ಣಿಮೆಗಳಲ್ಲಿ ಮಾಡಿಕೊಂಡ್ರೆ ಹೆಚ್ಚಿನ ಫಲ ಅನ್ನೋದು ಸಿಗುತ್ತೆ. ನಿಮ್ಮ ಕಷ್ಟಗಳು ಯಾವ ರೀತಿ ದೂರ ಆಗುತ್ತೆ ಅಂತಲೇ ನೀವು ನೋಡ್ತಾನೆ ಹೋಗ್ಬೋದು. ಈ ಒಂದು ಸರಳವಾದ ಪರಿಹಾರವನ್ನು ಅನುಸರಿಸಿ ನಿಮ್ಮ ಜೀವನದ ಸಕಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.